ಕೆಆರ್ಪುರದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ. ಬೆಂಗಳೂರಿನ ಕೆಆರ್ಪುರದಲ್ಲಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಸ್ಪತ್ರೆಯ ಮುಖ್ಯಸ್ಥರಾದ ಸಾಂಬಶಿವ ಅವರು ಉದ್ಘಾಟಿಸಿದರು. ಉಚಿತ ಶಿಬಿರದಲ್ಲಿ ನರರೋಗ, ಮೂತ್ರಪಿಂಡ, ಮೂತ್ರಕೋಶ, ಹೃದಯ ಭಾಗ, ಕ್ಯಾನ್ಸರ್ ರೋಗ, ಮೂಳೆ ಮುರಿತ, ಮಧುಮೇಹ ಸೇರಿದಂತೆ ವಿವಿಧ ರೋಗಗಳ ತಪಾಸಣೆಯನ್ನು ನಡೆಸಲಾಯಿತು. ಬಳಿಕ ಮಾತನಾಡಿದ ಆಸ್ಪತ್ರೆಯ ಸಿಇಒ ರಾಘವೇಂದ್ರ ಸುಂಟ್ರಳ್ಳಿ ಅವರು, ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಹಾಗೂ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಕೆಆರ್ಪುರ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು. ಪೂರ್ವಜರ ಕಾಲದಲ್ಲಿ ಜನರು ಬೆವರು ಹರಿಸುವ ಮೂಲಕ ಯಾವ ರೀತಿ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಂಡಿದ್ರು, ಅದೇ ರೀತಿ ಈಗಿನ ಜನರು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಾ ಇದೆ ಎಂದು ಹೇಳಿದರು. ಈ ವೇಳೆ ಆಸ್ಪತ್ರೆಯ ಮುಖ್ಯಸ್ಥರಾದ ಸಾಂಬಶಿವ, ಜಯಮಾಲಾ ಸೇರಿದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಬೆಂಗಳೂರು. ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಬೆಂಗಳೂರು, ಅದರಲ್ಲೂ ಶ್ರೀ ಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೆಆರ್ಪುರಂ ಹಾಗೂ ಶ್ರೀ ಲಕ್ಷ್ಮಿ ಮದರ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಕೆಆರ್ಪುರಂ, ಇವೆರಡೂ ಆಸ್ಪತ್ರೆ ಇಲ್ಲಿ ಅಕ್ಕಪಕ್ಕ ಇರೋದು ಮತ್ತು ಇವರೆಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ಕೆಆರ್ಪುರಂ ಮತ್ತು ಕೆಆರ್ಪುರಂ ಸುತ್ತಮುತ್ತಲಿರುವಂತಹ ಜನರಿಗೆ ಪ್ರತಿ ವರ್ಷ ನಾವು ವಿಭಿನ್ನವಾಗಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಸಲ ನಾವು 7ಕ್ಕೂ ಹೆಚ್ಚು ಸ್ಪೆಷಾಲಿಟಿ ಸರ್ವಿಸಸ್ ಅನ್ನ ಓಪಿಡಿಯನ್ನ ಉಚಿತ ಕೊಡೋದ್ರ ಜೊತೆಗೆ ಮತ್ತು ಕೆಲವೊಂದು ಟೆಸ್ಟ್ ಗಳನ್ನ ಉಚಿತ ಕೊಡೋದ್ರೊಂದಿಗೆ ಇವತ್ತು ಸಾರ್ವಜನಿಕರ ಸೇವೆಯಲ್ಲಿ ನಮ್ದು ಒಂದು ಅಲ್ಪ ಕಾಣಿಕೆಯನ್ನ ಮಾಡ್ತಾ ಇದ್ದೇವೆ. ಈ ದಿನಗಳಲ್ಲಿ ನೀವೆಲ್ಲರೂ ನೋಡ್ತಿದ್ರ ನಮ್ಮೆಲ್ಲರ ಲೈಫ್ ಸ್ಟೈಲ್ ಇಂದಲೇ ಇವತ್ತು ಎಲ್ಲ ಆರೋಗ್ಯದ ತೊಂದರೆಗಳು ಬರ್ತಕ್ಕಂಥದ್ದು. ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಸೀನಿಯರ್ ಸಿಟಿಜನ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ಏನೇನು ಆಕ್ಟಿವಿಟೀಸ್ ಮಾಡ್ತೀವೋ ಅದು ಯಾವುದು ಕೂಡ ಸಾರ್ವಜನಿಕರಿಗೆ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋ ದೃಷ್ಟಿಯಲ್ಲಿ ನಾವ್ ಯಾರು ನಡ್ಕೊಳ್ತಾ ಇಲ್ಲ. ಹಾಗಾಗಿ ಯಾವ ರೀತಿ ಪೂರ್ವಜರು ಹಗಲಿರುಳು ಶ್ರಮ ಪಡ್ತಾ ಇದ್ರು, ಒಂದ್ ಹನಿ ಬೆವರು ಬರ್ತಾ ಇತ್ತು, ಅವಾಗ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ವ್ಯವಸ್ಥೆಯಿಂದ ನಾವು ಹೊರಬಂದು ನಮ್ಮ ಫುಡ್ ಹ್ಯಾಬಿಟ್ ಇರ್ಬೋದು, ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಇವೆಲ್ಲವೂ ಚೇಂಜ್ ಆಗಿದೆ. ಕೆಲಸನು ಎಷ್ಟು ಬಿಸಿ ಇರ್ತೀವಿ, ಎಷ್ಟು ಸ್ಟ್ರೆಸ್ ಇರುತ್ತೋ ಬೆಂಗಳೂರಲ್ಲಿ, ಅದ್ರ ಪ್ರಕಾರವೇ ನಾವು ಕೂಡ ನಮ್ಮ ಹೆಲ್ತ್ಗೆ ಅಷ್ಟೋ ಸ್ವಲ್ಪನಾದ್ರೂ ಸಮಯ ಕೊಡುವಂತದ್ದು ನಾವೆಲ್ಲರೂ ಮಾಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ, ಪ್ರತಿ ವರ್ಷ ಇನ್ನೂ ಹೆಚ್ಚು ಉಚಿತ ಸೇವೆ ಕೊಡುವಂತ ಶಕ್ತಿ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಕೊಡ್ಲಿ ಅಂತ ಕೇಳ್ಕೊತಾ ರಾಘವೇಂದ್ರ ಸುಂಟ್ರಳ್ಳಿ, ಚೀಫ್ ಆಪರೇಷನ್ ಆಫೀಸರ್, ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್. ಥ್ಯಾಂಕ್ ಯು. ಸಾಂಬಶಿವ, ವೈದ್ಯಾಧಿಕಾರಿಗಳು, ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್, ಸಂಜೆ ಹೆಲ್ತ್ ಕೇರ್. ಈ ದಿನ ನಾವು ಆರೋಗ್ಯ ಶಿಬಿರವನ್ನು ಮೆಗಾ ಕ್ಯಾಂಪ್ ಆಗಿ ಆರ್ಗನೈಸ್ ಮಾಡಿ, ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇವಾಗ ಬರ್ತಾ ಇರುವಂತಹ ಎಲ್ಲಾ ಕಾಯಿಲೆಗಳಿಗೆ, ಎಸ್ಪೆಷಲಿ ಡಯಾಬಿಟಿಸ್ ಇದ್ದು ನರ ವೀಕ್ನೆಸ್ ಆಗೋದು, ಏಜ್ ಆಗಿ ಬೋನ್ಸ್ ವೀಕ್ನೆಸ್ ಆಗ್ತಾ ಇರೋದು, ಮತ್ತೆ BP ಶುಗರ್ ಇದ್ದು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇರೋರಿಗೆ ಕಾಂಪ್ಲಿಕೇಶನ್ಸ್ ಆಗದಿರ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ಹೆಲ್ತ್ ಚೆಕಪ್ ಅನ್ನು ಆರ್ಗನೈಸ್ ಮಾಡಿದೀವಿ. ಈ ಹೆಲ್ತ್ ಚೆಕಪ್ ಮೂಲಕ ಮುಂದಿನ 3 ತಿಂಗಳು, ಈ ದಿನದಿಂದ 3 ತಿಂಗಳು BMT ಮತ್ತೆ ಆಂಜಿಯೋಗ್ರಾಮ್ ಅನ್ನ 50% ದರದಲ್ಲಿ, ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನ ಈ ಕರ್ನಾಟಕ ಮತ್ತು ಈ ಭಾಗದ ಜನರು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ವಿನಂತಿ.